ಅಕ್ಷರಂ ಆಪ್ಯಂ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ನಮಸ್ಕಾರ. ಗೌರವಾನ್ವಿತ ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯಿನಿಯವರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಇಂದು ನಾವು ಮಹಾನ್ ಕವಿ, ಋಷಿ ಹಾಗೂ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜನ್ಮ ಜಯಂತಿಯನ್ನು ಆಚರಿಸಲು ಇಲ್ಲಿ ಸೇರ್ಕೊಂಡಿದ್ದೀವಿ, ಅಂದರೆ ಕೂಡಿದ್ದೇವೆ ನಾವೆಲ್ಲರೂ ಇಲ್ಲಿ. ವಾಲ್ಮೀಕಿ ಮಹರ್ಷಿಯವರು ನಮ್ಮ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಹಿರಿಮೆಯನ್ನು ಸಾರಿದಂತಹ ವ್ಯಕ್ತಿ. ಅವರು ರಚಿಸಿದ ರಾಮಾಯಣ ಕಾವ್ಯವು ಕೇವಲ ಕಥೆಯಲ್ಲ, ಅದು ಜೀವನದ ಪಾಠ, ಧರ್ಮದ ದಾರಿ ಮತ್ತು ನಿಷ್ಠೆಯ ನಿದರ್ಶನಗಳು ಸಹ ಆಗಿವೆ. ವಾಲ್ಮೀಕಿ ಅವರು ಜನ್ಮತಃ ಋಷಿಯಲ್ಲ. ಜನ ಪ್ರಸಂಗಗಳ ಪ್ರಕಾರ ಅವರು ಮೊದಲು ರತ್ನಾಕರ ಎಂಬ ಹೆಸರಿನ ಕಳ್ಳರಾಗಿದ್ದರು. ತಮ್ಮ ಕುಟುಂಬವನ್ನು ಪೋಷಿಸಲು ದರೋಡೆ ಮಾಡುತ್ತಿದ್ದರು. ಆದರೆ ಒಮ್ಮೆ ಋಷಿ ನಾರದರನ್ನು ಭೇಟಿಯಾದಾಗ ಅವರ ಜೀವನ ಸಂಪೂರ್ಣ ಬದಲಾಯಿತು. ನಾರದ ಋಷಿಯವರು ವಾಲ್ಮೀಕಿಗೆ ತಮ್ಮ ಪಾಪದ ಅರಿವನ್ನು ಮಾಡಿಸಿದರು. ನಾರದರ ಉಪದೇಶದಿಂದ ಪ್ರೇರಿತರಾಗಿ ಅವರು ರಾಮ ಎಂಬ ನಾಮವನ್ನು ನಿರಂತರವಾಗಿ ಜಪಿಸಿ ತಪಸ್ಸಿನಲ್ಲಿ ತೊಡಗಿದರು. ಅವರ ತಪಸ್ಸು ಎಷ್ಟೊಂದು ಗಾಢವಾಗಿತ್ತು ಅಂತಂದರೆ, ಅವರ ಸುತ್ತಲೂ ಇರುವ ಕೀಟಗಳು ವಾಲ್ಮೀಕಿಯವರ ದೇಹದ ಮೇಲೆ ವಾಸ್ತವ್ಯ ಮಾಡಿಕೊಂಡು, ವಾಲ್ಮೀಕ ಅಂದರೆ ಬಿಳಿ ನಾಳದ ರೂಪದಲ್ಲಿ ಆಯಿತು. ಆದ್ದರಿಂದಲೇ ಅವರಿಗೆ ವಾಲ್ಮೀಕಿ ಎಂಬ ಹೆಸರು ಸಹ ಬಂತು. ವಾಲ್ಮೀಕಿ ಎಂಬ ಪದವು ವಾಲ್ಮೀಕ ಎಂದರೆ ಗೆದ್ದಲು ಹುಳು. ಈ ಹುಳುಗಳು ನಿರ್ಮಿಸಿದಂತಹ ಒಂದು ದೊಡ್ಡ ಹುತ್ತ ಅಥವಾ ಮಣ್ಣಿನ ದಿಬ್ಬವನ್ನು ಸೂಚಿಸುತ್ತದೆ. ಋಷಿ ವಾಲ್ಮೀಕಿಯವರು ಹುತ್ತದಿಂದ ಹೊರಬಂದು ಹೊಸ ಜೀವನವನ್ನು ಪಡೆದರು. ಹಾಗಾಗಿ ಅವರಿಗೆ ಈ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ವಾಲ್ಮೀಕಿಯವರು ರಚಿಸಿರ್ತಕ್ಕಂತಹ ಆದಿಕಾವ್ಯ ರಾಮಾಯಣವು ಸುಮಾರು 24,000 ಶ್ಲೋಕಗಳನ್ನು ಹೊಂದಿದೆ. ರಾಮಾಯಣವು ಕೇವಲ ರಾಮನ ಕಥೆಯಲ್ಲ, ಅದು ಮಾನವ ಜೀವನದ ಧರ್ಮ, ಕರ್ತವ್ಯ, ಸ್ನೇಹ, ಪ್ರೇಮ ಮತ್ತು ಬಲಿದಾನದ ಪಾಠವನ್ನು ಸೂಚಿಸುತ್ತದೆ ಹಾಗೂ ನಮಗೆ ಕಲಿಸುತ್ತೆ. ರಾಮ, ಸೀತಾ, ಹನುಮಂತ, ಲಕ್ಷ್ಮಣ ಮತ್ತು ಇತರ ಪಾತ್ರಗಳ ಮೂಲಕ ವಾಲ್ಮೀಕಿ ಮಹರ್ಷಿಯವರು ಜೀವನದ ಸತ್ಯತೆಯನ್ನು ನಮಗೆ ತೋರಿಸಿದ್ದಾರೆ. ಇಂದಿಗೂ ಈ ಒಂದು ಕಾವ್ಯವು ಪ್ರತಿ ಮನೆಗೂ ಪ್ರತಿ ಮನಸ್ಸಿಗೂ ಸ್ಫೂರ್ತಿದಾಯಕವಾಗಿದೆ. ವಾಲ್ಮೀಕಿಯವರ ಜೀವನ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ ಇದ್ದಂತೆ. ಯಾವ ವ್ಯಕ್ತಿ ಎಷ್ಟು ತಪ್ಪು ಮಾಡಿದರೂ ಆತನು ಪಶ್ಚಾತ್ತಾಪದಿಂದ ಧರ್ಮದ ಒಂದು ಮಾರ್ಗವನ್ನು ಹಿಡಿದರೆ ಅವನು ಸಹ ಮಹಾನ್ ಋಷಿಯಾಗಬಹುದು. ಅವರು ಹೇಳಿದಂತೆಯೇ ಜ್ಞಾನ, ಭಕ್ತಿ ಮತ್ತು ಶಾಂತಿ ಜೀವನದ ನಿಜವಾದ ಸಂಪತ್ತುಗಳು. ಇಂದು ನಾವು ವಾಲ್ಮೀಕಿ ಜಯಂತಿಯನ್ನು ಆಚರಿಸೋದ್ರಿಂದ ಅವರ ತತ್ವ, ಅವರ ಕಾವ್ಯ ಮತ್ತು ಅವರ ಮಾನವೀಯ ಮೌಲ್ಯಗಳನ್ನು ನೆನಪಿಸಿಕೊಳ್ಬಹುದು. ನಮ್ಮ ನಡವಳಿಕೆಯಲ್ಲಿ ಸತ್ಯತೆ ಇರಲಿ, ಧರ್ಮದ ಮಾರ್ಗದಲ್ಲಿ ನಡೆಯೋಣ ಮತ್ತು ಸಮಾಜದ ಒಳಿತಿಗಾಗಿ ಕೆಲಸ ಮಾಡೋಣ. ಇದೇ ನಾವು ವಾಲ್ಮೀಕಿಯವರಿಗೆ ಸಲ್ಲಿಸುವ ನಿಜವಾದ ಗೌರವ, ಅದೇ ನಮ್ಮ ಸಮರ್ಪಣೆಯಾಗಿರಬೇಕು. ಆದ ಕಾರಣ ವಾಲ್ಮೀಕಿ ಮಹರ್ಷಿಯವರಿಂದ ನಾವು ಕಲಿಯಬೇಕಾದ ಏನು? ನಂಬಿಕೆ ಇದ್ದರೆ ಬದುಕು ಬದಲಾಯಿಸಬಹುದು, ಧರ್ಮ ಇದ್ದರೆ ಸಮಾಜ ಬದಲಾಗುತ್ತದೆ, ಜ್ಞಾನ ಇದ್ದರೆ ಜನಾಂಗ ಬೆಳೆಯುತ್ತದೆ. ಇಂತಹ ಮಹಾನ್ ಋಷಿಯನ್ನು ಸ್ಮರಿಸುತ್ತಾ ಅವರ ಮಾರ್ಗದಲ್ಲಿ ನಡೆಯುವ ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಧನ್ಯವಾದಗಳು. ಜಯ ವಾಲ್ಮೀಕಿ.